ಸರ್ ಏನ್ ಮಾಡ್ತಾ ಇದೀರಾ? Doing kushka rice. So you are making kushka today? Yes. Also, my sous chef is Shreya Hegde. Oh, so you are the main chef, head chef. Head chef and sous. Oh yes, sous chef. So ಅಷ್ಟೇ ನೀವು. ಎಷ್ಟು ಕಪ್? ಒಂದು ಕಪ್. ಒಂದು ಎಷ್ಟು ದೊಡ್ಡದೈತಿ ಅನ್ನೋದ್ರ ಮೇಲೆ ಡಿಪೆಂಡ್. ಎಷ್ಟಾರ ಮಾಡ್ಕೋಬಹುದು. ಇಲ್ಲ ನೆಕ್ಸ್ಟ್ ಸಮ್ ಮಸಾಲೆ ಮಿಕ್ಸ್ ಐತಿ ಇದ್ರಾಗ ಏನದ ಬಿರಿಯಾನಿ ಮಸಾಲ. ನಂಗಂಕೃದ್ರ ಇಲ್ಲ ಇಲಾಚಿ ಲವಂಗ ಎರಡು ಗೊತ್ತದವ. ಏನದು? ಸಿನಮನ್ ಐತಿ. ಆಮೇಲೆ ಏನ್ ಗೊತ್ತಾಗಂತ? ಸಿನಮನ್ ಅನ್ನ. ಓಕೆ ಫೈನ್. ಜೀರಾ, ಶಾಜೀರಾ, ದೊಡ್ಡ ಇಲಾಯ್ಚಿ, ಇದ ಸಣ್ಣ ಇಲಾಯ್ಚಿ, ಆಮೇಲೆ ಲವಂಗ ಐತಿ, ಸಾಜೀರಾ ಐತಿ, ಜಾಪತ್ರಿ ಐತಿ, ಕಲ್ಲು ಐತಿ, ಚಕ್ರ ಮೊಗ್ಗು ಐತಿ. ಕುಷ್ಕ ಮಾಡೋದು ಇದನ್ನ ಹಾಕ್ತಿವಿ. ಅಂದ್ರ ಇದ ನಾವು ಬೇಸಿಕ್ ಪುಡಿ ಮಾಡ್ಕೊಳಂಗಿಲ್ಲ, ಇದ್ ಹಂಗ ಹಾಕ್ತಿವಿ. ದಿಸ್ಲಾರದ ಫುಲ್ ಇಡೇ ಹಾಕ್ತಿವಿ. ಅದ ಫ್ಲೇವರ್ ಏನ್ ಬರ್ತೈತಿ ಬಾಳ್ ಹೆಚ್ಚಿಗೆ ಹಿಂಗ ಸಿಕ್ಕಾಪಟ್ಟನು ಬರಂಗಿಲ್ಲ, ಮೈಲ್ಡ್ ಆಗಿರ್ತೈತಿ. ಲೈಕ್ ಕುಷ್ಕ ಮೈಲ್ಡ್ ಆಗಿರ್ಬೇಕಲ್ಲ. ಇದೇನಿಲ್ಲ, ಪುದೀನ, ಕೊತ್ತಂಬರಿ ಸೊಪ್ಪು ಬಾಳ ಇದು ಬಾಳ ಸಿಂಪಲ್ ಐತಿ ಮಾಡೋದು, ಯಾರ ಮಾಡ್ಕೋಬಹುದು. ಆಮೇಲೆ ನಾವು ನಮ್ಮ ಮನ್ಯಾಗ ಒಂದ್ ಪೇಸ್ಟ್ ಮಾಡಿ ರೆಡಿ ಇಟ್ಟಿರ್ತೇವೆ ಯಾವಾಗೂ. ಏನ್ ಪೇಸ್ಟ್? ಗಾರ್ಲಿಕ್, ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕಿ ಪೇಸ್ಟ್ ಮಾಡಿ ರೆಡಿ ಇಟ್ಕೊಂಡಿರ್ತೇವೆ. ಸ್ವಲ್ಪ ಜೀರಾ ಹಾಕಿರ್ತೇವೆ ಹುರಿದ. ನಮ್ಮ ಮನ ಅಂದ್ರೆ ಈಗ ಒಂದ್ ವಾರದ ಈಗ ಸಂತಿ ಮಾಡಿರ್ತೀವಿ. ಒಂದ್ ವಾರ ಸಂತಿ ಮಾಡಿ ಈಗ ನೆಕ್ಸ್ಟ್ ವಾರ ಈಗ ಬುಧವಾರ ಸಂತಿಗೆ ಹೋಗ್ತೇವೆ ನಾವು. ಮಂಗಳವಾರ ಆಲ್ರೆಡಿ ಸಂತಿ ತಂದಿದ್ದ ಹಿಂದಿನ ವಾರದ ಮೆಣಸಿನ್ಕಾಯಿ ಇರ್ತಾವ, ಖಾರದ ಮೆಣಸಿನ್ಕಾಯಿ ತರ್ತೀವಿ. ಅವು ಗುಂಟೂರ್ ಖಾರ, ಅವು ಬಾಳ ಇರ್ತಾವಲ್ಲ. ಮತ್ತೀಗ ಅವು ಓಲ್ಡ್, ಈಗ ನಾಳೆನ ಮತ್ ಹೊಸ ತಗೊಂಬಂದ್ರೆ ಅದನ್ನ ಯೂಸ್ ಮಾಡ್ಬೇಕ ಅನ್ಸತಿ. ಹಳೇದ್ ಯೂಸ್ ಮಾಡ್ಬೇಕಂತ ಅನ್ಸಂಗಿಲ್ಲ. ಸೊ ಆ ಹಳೇದ್ ಮತ್ ವೇಸ್ಟ್ ಮಾಡ್ಬಾರ್ದಲ್ಲ. ಸೊ ನಮ್ ಮನ್ಯಾಗ ಏನ್ ಮಾಡ್ತೀವಿ ನಾವು ಅಂತಂದ್ರ, ಈಗ ಪಲ್ಯಕ್ಕ ಹಸಿ ಖಾರ ಹಾಕ್ತಾರಲ್ಲ ಅದನ್ನ ಮಾಡಿ ರೆಡಿ ಇಟ್ಕೊಳ್ಳೋದು. ಹಳೆ ಮೆಣಸಿನ್ಕಾಯಿ ಆಮೇಲೆ ಒಂದ್ 4-5 ಒಂದ್ ಇಷ್ಟ ಹಸಿ ಮೆಣಸಿನ್ಕಾಯಿ ಇದ್ರೆ ಒಂದ್ ಇಷ್ಟ ಗಾರ್ಲಿಕ್ ಹಾಕಿದ್. ಈ ಕುಷ್ಕ ರೆಸಿಪಿ ಮತ್ತೇನು ಬೇಡ, ಇಷ್ಟ ಅದಕ್ಕ. ಸುಳ್ಳ ಕೊಡ್ತೀನಿ ಅಂತೀನಿ ಹೊರಗ. ಬಾಳ ಈಸಿ ಐತಿ ಆಕ್ಚುಲಿ ಮಾಡೋದು. ಕುಷ್ಕ ರೆಡಿ ಮಾಡಂತ ಅಡಿಷನ್ ಆಕ್ಚುಲಿ ಮಶ್ರೂಮ್ ಇಂದ ಏನಾರ ಮಾಡ್ಬೇಕಂತ ಐತಿ. ಮಶ್ರೂಮ್ ಏನ? ಮಶ್ರೂಮ್ ಲೈಕ್ ಪೆಪ್ಪರ್ ಫ್ರೈ ಆರ್ ಸಮಥಿಂಗ್. ಆಮೇಲೆ ಇದು ಕುಟ್ಟಾಣಿ ಒಳಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಿ ಇಟ್ಕೊಂಡಿವಿ. ಕುಟ್ಟೋದಕ್ ಮತ್ತ ನಾವು ಕುಟ್ಟಾಣಿ ಅಂತೀವಿ. ನಾವು ಜಜ್ಜೋಕಲ್ ಅಂತೀವಿ, ಮೇ ಬಿ ಗೊತ್ತಿಲ್ಲ ನನ್. ಅಂದ್ರೆ ಹೆಂಗಿರತಿ, ಈಸಿ ಇರತಿ. ಫಂಕ್ಷನ್ ಏನು ಸಾಮಾನ್ ಏನು ಅದ್ರ ಹೆಸರ ಜಜ್ಜೋದು ಕಲ್ಲು ಮುಗಿಯಿತು. ಕುಟ್ಟೋ ಕಲ್ಲು ಅಂತಾನು ಅಂತಾರ, ಕುಟ್ಟಾಣಿ ಅಂತಾರ. ನೀವ್ ಕ್ಯೂಟ್ ಆಗಿ, ನೀ ಹುಡುಗಿ ಆಗಿ ಹಂಗ. ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಹಂಗಲ್ಲ, ಇದಕ್ ಹೆಸರು ಕುಟ್ಟಾಣಿ ಅಂತಾರ. ಕಮೆಂಟ್ ಮಾಡ್ರಪ್ಪ ಯಾರ ಮನೆ ಕುಟ್ಟಾಣಿ ಅಂತಾರ. ಇದಕ್ಕೆ ಏನಂತಾರಪ್ಪ ನಿಮ್ ಜಾತಿ, ನಿಮ್ ಲ್ಯಾಂಗ್ವೇಜ್ ಒಳಗ? ಜಾತಿ ಕಲ್ಚರ್ ಡಿವೈಡ್, ಪ್ರತಿ ಏರಿಯಾ ಡಿವೈಡ್ ಆಕತ್ತವ. ಆಮೇಲೆ ನಾರ್ಮಲಿ ಬಾಯ್ಸ್ ಇರೋ ಮನೆ ಒಳಗ ಒಂದ್ಸಲ ಊಟ ಮಾಡ್ಬಿಟ್ಟ ಒಂದಿನಕ್ಕ ಅದ 2 ಟೈಮ್ ಬೇಡ, 2 ಟೈಮ್ ಸೇಮ್ ಇರೋದು. ಇವ್ರ ಮನೆಯೊಳಗ ಹಂಗಲ್ಲ, 3 ಟೈಮ್ ಮಸ್ತ್ ಊಟ. ಅದಕ್ಕ ಇಲ್ಲಿ ಬರೋದು ಊಟ. ಊಟಕ್ಕಷ್ಟೇ ಇಲ್ಲಿ ಬಂದು ಊಟ ಮಾಡಿ ಹೋಗ್ಬಿಡುದು ಮನೆಗೆ. ಈಗ ಬಾಯ್ಸ್ ಇರೋ ಮನ್ಯಾಗ ಏನಾಗ್ತೈತಿ, ನೀವು ಬಾಯ್ಸ್ ಯಾರು ಹೆಲ್ಪ್ ಮಾಡಂಗಿಲ್ಲ. ಈಗ ಬಾಯ್ಸ್ ಯಾರು ಹೆಲ್ಪ್ ಮಾಡ್ತಾರಲ್ಲ ಅವ್ರ ಅಮ್ಮಂಗ ಕಿಚನ್ ಒಳಗ. ನೋ, ಇಟ್ ಇಸ್ ಬಿಕಾಸ್ ಬಾಯ್ಸ್ ಆರ್ ಹೆಲ್ಪ್ಲೆಸ್. ಇರ್ಬೋದು, ಆದ್ರ ಈಗ ಹೆಲ್ಪ್ ಮಾಡೋರಿದ್ರ ಮನ್ಯಾಗ ಈಗ ಅಮ್ಮಂದ್ರಿಗೂ ಮಾಡಕ್ ಆಗ್ತೈತಿ. ಈಗ ನೀವು ಆರಾಮ ಕುಂತ ಸೋಫಾದ ಮೇಲೆ ಪ್ಲೇಟ್ ಒಳಗೆಲ್ಲ ನಿಮಗ್ ನಿಡ್ಕೊಂಬಂದ್ ಎಲ್ಲ ತಗೊಂಬಂದ್ ಕೊಡ್ಬೇಕನ್ನೋ ಸಾಹೇಬ್ರು ಕುಂತ್ರ ಪಾಪ ಅವ್ರ ಎಷ್ಟ್ ಅಂತ ಮಾಡ್ತಾರ. ಕರೆ, ಈ ಪಾಯಿಂಟ್ ಏನ್ ಹೇಳಿದಾರ ಕರೆ. ಹಾಕೋಣ ನೆಕ್ಸ್ಟ್ ಏನ್ರಿ? ಈಗ ಫುಲ್ ಕುಕ್ಕರ್ ಬಿಸಿ ಆಗೈತಿ. ಇದಕ್ಕ ಎಣ್ಣೆ ಹಾಕೋ. ಇಲ್ಲ ಶೇಂಗಾ ಎಣ್ಣೆ ಹಾಕ ಅಂತೀನಿ. ಗಾಣದ ಎಣ್ಣೆ, ಆರ್ಗ್ಯಾನಿಕ್ ಗಾಣದ ಎಣ್ಣೆ, ಸಾರಿ ಕೋಲ್ಡ್ ಪ್ರೆಸ್ಡ್. ಈಗೆಲ್ಲ ಸ್ವಲ್ಪ ಕೋಲ್ಡ್ ಪ್ರೆಸ್ ಮಾಡ ಅಂತ ಟ್ರೆಂಡ್ ಅದ ಇದೆ ಸದ್ಯ. ನಾವು ಟ್ರೆಂಡ್ ಪ್ರಕಾರ ಮಾಡೋದು. ನಮ್ಮ ಇದ್ರೊಳಗ ಆಕ್ಚುಲಿ ನಮ್ದಿಗೇನ ನಾವು ಮಲ್ನಾಡ್ ಸ್ಟೈಲ್ ಅಡಿಗೆ ಮಾಡ್ತೀವಲ್ಲ ಅದ್ರಾಗ ನಾವು ಶೇಂಗಾ ಎಣ್ಣೆ ಕುಷ್ಕ ಎಣ್ಣೆ ಬಳಸಂಗ ಇಲ್ಲ, ನಾವು ಕೊಬ್ಬರಿ ಎಣ್ಣೆ ಹಾಕ್ತಿವಿ. ಸೊ ನಮ್ ಮನೆ ಯಾವಾಗ ಕೊಬ್ಬರಿ ಎಣ್ಣೆ ರೆಡಿ ಇರ್ತದೆ. ಈ ಕೊಬ್ಬರಿ ಎಣ್ಣೆ ಹಾಕಂತೀನ? ಇಲ್ಲ, ಇದು ಕೊಬ್ಬರಿ ಎಣ್ಣೆ ಹಾಕಂತಿಲ್ಲ. ಡಿಪೆಂಡ್ಸ್ ಅಪಾನ್ ಡಿಶಸ್. ಅದ ನಾನಲ್ಲ, ಈಗ ನಮ್ ಮಲ್ನಾಡ್ ಸ್ಟೈಲ್ ಅದ ನಾನು ಅಡಿಗೆ ಮಾಡೋದಿದ್ರೆ ನಾ ಕೊಬ್ಬರಿ ಎಣ್ಣೆ ಎಲ್ಲ ಮಾಡ್ತೀನಿ. ಬಟ್ ಇದು ಮಲ್ನಾಡ್ ಸ್ಟೈಲ್ ಅಲ್ಲ, ಸೊ ಇದಕ್ಕ ಕೊಬ್ಬರಿ ಎಣ್ಣೆ ಅಲ್ಲ. ಕಾದಿದ ಎಣ್ಣೆಗೆ ಸ್ವಲ್ಪ ಬಾಳ ಕಾದಿರ್ತದ. ಫಸ್ಟ್ ಇದನ್ನ ಹಾಕುದ. ಆಮೇಲೆ ಅದಕ್ಕೆ ಇಮಿಡಿಯೇಟ್ಲಿ ಒಂದ್ ಸೆಕೆಂಡ್ ಮಾಡ್ಕೊಂಡು ಫುಲ್ ಎಣ್ಣೆ ಕಾದ್ತಿರಂತೂ 1 ಸೆಕೆಂಡ್ ಸಾಕು. ಅದಕ್ಕೆ ಈರುಳ್ಳಿ ಹಾಕ್ಬೇಕು. ಉದ್ದಕ್ಕೆ ಹೆಚ್ಚಕೊಂಡಿದ್ದೆ ಈರುಳ್ಳಿ ಯಾರು ಹಾಕ್ತಾರೆ ಹೇಳೋ? ಸಾರಿ, ಈರುಳ್ಳಿ ಹೆಚ್ಚಿದ್ದ ನಮ್ಮ ಈಶ್ವರ್ ಗೋ ಅವರು. ಇದಕ್ಕೆ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳೋಣ ಅಂತ. ಹಸಿ ಖಾರದ ಪೇಸ್ಟ್. ಇದಕ್ಕೆ ನಾವು ಎಲೆ ಹಾಕಂತೀವಿ.
ಇದಕ್ಕ ನಾವ್ ಸಂತ್ಯಾಗೆಲ್ಲ ಈಗ ನಾ ತಗೊಳಕ್ ಹೋದಾಗ ಇದಕ್ಕ ಬಿರಿಯಾನಿ ಎಲೆ ಅಂತಾರ. ವಾಸನೆ ಬರಕ್ ಬರೇ ನಾಟ್ ಟೇಸ್ಟ್. ಫ್ಲೇವರ್ ಕೊಡ್ತೈತಿ. ಸ್ಮೆಲ್ ಬಂತು ಈಗ. ಸೊ ಇದಕ್ಕೆ ನಾವೀಗ ಮತ್ತ ಫ್ರೆಶ್ ಪುದೀನ ಮತ್ತ ಕೊತ್ತಂಬರಿ ಅಲ್ಲ ಕೊತ್ತಂಬರಿ ಗಮ 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 ಓಡ ನೋಡಿ ಸ್ಮೆಲ್ ಬಂತು. ಡೈರೆಕ್ಟ್ ಮಸಾಲೆ ತಿನ್ಬಿಟ್ರೆ ಮಸಾಲೆ ಇಷ್ಟ ತಿನ್ಬೋದಲ್ಲ. ನೈಸ್. ಭಾರಿ ಇತ್ತು ಸ್ಮೆಲ್ ಅಲ್ಲ. ಯಾವ ಸ್ಮೆಲ್ ಗೊತ್ತ ಅಕ್ಕಿ ಬೆಳೆಸಂತಾರ ಒಂದ್ ಫಿಲ್ಮ್ ಸೀನ್ ಹೋಗ ಆ ಅಕ್ಕಿ ಇಮ್ಯಾಜಿನೇಷನ್ ಮಾಡ್ತಿರ್ಲಿ ಆ ಸ್ಮೆಲ್ ಐತೆ. ಆ ಸ್ಮೆಲ್ ಇಲ್ಲ ಆಕ್ಚುಲಿ ಈ ಖೀರ್ ಎಲ್ಲ ಮಾಡಾಕ ಸಣ್ಣ ಅಕ್ಕಿ ಅಂತಂದ ಉಪಯೋಗಿಸ್ತಾರ. ಅದು ಒಂದ್ ಟೈಪ್ ಅಕ್ಕಿ ಬರ್ತೈತಿ, ಖೀರ್ ಮಾಡ್ತಾರ ಅದ್ರಾಗ. ಸೇಮ್ ಇದ ಸ್ಮೆಲ್ ಇರ್ತೈತ ಅದ. ಆಕ್ಚುಲಿ ಈಗೇನ್ ನಾನು ಬಿರಿಯಾನಿ ಎಲೆ ಅನ್ನಲ್ಲ, ಸಣ್ಣಕ್ಕಿ ವಾಸನೆ ಅಂತ ಅಂತಾರ. ಅದು ಅಷ್ಟ ಅದು ಘಮ ಘಮ ಆಗ್ತೈತಿ, ಅದ್ರಾಗೂ ಖೀರ್ ಬಾರಿ ಆಗ್ತೈತಿ. ಅದೇ ಆಗ್ತದೆ ಶಾಂತಿ. ನೀವ್ ಯಾವಾಗ ಹೇಳ್ತೀರ ಅವಾಗ. ಈಗ ಎಷ್ಟು ನೀರ್ ಹಾಕಂತಿ? ಎಷ್ಟ್ ಅಕ್ಕಿ ತಗೊಂಡಿರ್ತೀವಲ್ಲ ಅದ್ರ ಡಬಲ್ ನೀರ್. ನಾ ಈ ಲೋಟದಾಗ 1.5 ಲೋಟ ಅಕ್ಕಿ ತಗೊಂಡಿನಿ. ಸೊ ನಾ ಇದ್ರಾಗ 3 ಲೋಟ ನೀರ್ ಹಾಕ್ತೀನಿ. ಆಮೇಲೆ ಬಾಳ ಜನ ಫಸ್ಟ್ ಅಕ್ಕಿ ಹಾಕ್ತಾರ, ಆಮೇಲೆ ನೀರ್ ಹಾಕ್ತಾರ. ಯಾವಾಗೂ ಪುಲಾವ್ ಮಾಡ್ಲಿ ಯಾವ್ದೇ ರೈಸ್ ಐಟಮ್ ಮಾಡ್ಲಿ ಫಸ್ಟ್ ನೀರ್ ಹಾಕೋತೀನಿ. ನೀರ್ ಹಾಕೊಂಡು ಒಂದ್ ಸ್ವಲ್ಪ ಬಾಯ್ಲ್ ಬರ್ಬೇಕ. ಆಮೇಲೆ ಅಕ್ಕಿ ಹಾಕಿ ಕುಕ್ಕರ್ ಮುಚ್ಚಿದ್ವಿ ಅಂತಂದ್ರ ಮಸ್ತ್ ಉದ್ರ ಇಲ್ಲ ಅಂದ್ರ ಮಿಜಿ ಮೆತ್ತಗಾಗ್ತೈತಿ. ಬಟ್ ಆಕ್ಚುಲಿ ಐ ಲೈಕ್ ಮಿಜಿ. ಆ ಮಿಜಿ ಬರೀ ವೈಟ್ ರೈಸ್ ಮಿಜಿ ಆದ್ರ ಓಕೆ. ಬಟ್ ಇವೆಲ್ಲ ಮಿಜಿ ಆದ್ರ ಚಲೋ ಹಂಗಿಲ್ಲ. ಇವ್ ಸ್ವಲ್ಪ ಉದ್ರ ಇದ್ರನ ಚಲೋ. ಇದ ಕಾಳು ಉಪ್ಪು ಹಾಕ್ತೇನೆ ಯೂಶಲಿ. ಇದು ಸಾಣಿ ಕಟ್ಟ ಉಪ್ಪು, ನಾವು ಇದನ್ನ ಉಪಯೋಗಿಸ್ತೇವೆ. ಡಿಫರೆನ್ಸ್ ಕಾಳು ಮತ್ತೆ ಇದು ಹರಳುಪ್ಪ, ಆದ್ರೆ ಇದು ಸಾಣಿ ಕಟ್ಟ ಉಪ್ಪು. ಇದಕ್ಕೇನು ಟ್ರೀಟ್ಮೆಂಟ್ ಏನು ಮಾಡಿಲ್ಲ, ನ್ಯಾಚುರಲ್ ಉಪ್ಪು ಇದೆ. ಸಿಗ್ತೈತದ ಇಲ್ಲೂ ಟ್ರೀಟ್ಮೆಂಟ್ ಮಾಡ್ತಾರನ, ಟ್ರೀಟೆಡ್ ಪ್ರೊಸೆಸ್ಡ್ ಗೊತ್ತಿಲ್ಲ. ಟ್ರೀಟೆಡ್ ಅಯೋಡೈಸ್ಡ್ ಇರ್ತಲ್ಲ. ಇದು ಅಕ್ಕಿ ಒಂದ್ 20 ನಿಮಿಷ ಮೊದ್ಲ ತೊಳೆದ ಸೋಪ್ ಮಾಡಿ ಇಟ್ಟಿದ್ದ ಕುದಿಯ ಅಂತಿಟ್ಟಿಗಲ್ಲ. ಇವೆಲ್ಲ ಟ್ರಿಕ್ಸ್ ಟಿಪ್ಸ್, ಹಿಂಗ್ ಮಾಡಿದ್ರೆ ಹಿಂಗ ಆಗ್ತದೆ. ಇದೆಲ್ಲ ಟಿಪ್ಸ್ ಅಂಡ್ ಟ್ರಿಕ್ಸ್ ಏನೈತಲ್ಲ ಇವೆಲ್ಲ ನಮ್ಮ ಮಮ್ಮಿ ನಮ್ಗೆ ಹೇಳ್ಕೊಟ್ಟಿದ್ದೆ. ಅದೇ ಈ ಪ್ರಪೋರ್ಷನ್ಸ್ ಎಲ್ಲ ಗೊತ್ತಾಗಲ್ಲ. ಹಂಗ ಹೆಂಗ್ ಗೊತ್ತಾಗ್ತೈತಿ? ಹಂಗಲ್ಲ ಅಂದ್ರೆ ನೋಡಿ ಮಾಡಕ್ಕಾಗಲ್ಲ, ವಿಡಿಯೋ ನೋಡಿ ಮಾಡ್ಬೋದು, ಅದೇನಿಲ್ಲ. ಲೈಕ್ ಅಡಿಗೆ ಮಾಡೋರಿಗ ಅದೊಂದ್ ಗೊತ್ತಿರ್ತೈತಲ್ಲ, ಈಸಿ ಐತಿ. ಅದೇನಂತ ಪರಿಯಂತ ಅಷ್ಟಿಲ್ಲ. ಅಂದ್ರೆ ನಿಮಗ ಮಸಾಲೆ ಅವು ಇವು ಅರ್ಥ ಆಗ್ತೈತಿ ಅಂತಂದ್ರ ಇವನ್ ಬ್ಯಾಚುಲರ್ಸ್ ಮಾಡ್ಕೋಬಹುದು. ಅಂದ್ರೆ ಬರೀ ಬ್ಯಾಚುಲರ್ಸ್ ಹುಡುಗರಲ್ಲ ವಿಡಿಯೋ ನೋಡೋರು. ಅಂದ್ರ ಲೈಕ್ ಮಸಾಲೆ ಬಗ್ಗೆ ಅರಿವಿದ್ರ. ನೆಕ್ಸ್ಟ್ ವಾಟ್ ಆರ್ ವಿ ಏನ್ ಮಾಡತಿ? ಸೈಡ್ಸ್ ಈಗ ಕುಷ್ಕಾ ರೈಸ್ ಮಾಡವಲ್ಲ, ಅದ್ರ ಜೊತೆಗೆ ತಿನ್ನಾಕ ಮಶ್ರೂಮ್ ತಗೊಂಡೇವಿ. ಮಶ್ರೂಮ್ ಪೆಪ್ಪರ್ ಗಾರ್ಲಿಕ್ ಮಾಡೋಣ ಅಂತ ಪ್ಲಾನ್ ಐತಿ. ಸೈಡ್ ಅದ ಡ್ರೈ ಐಟಮ್. ಓಕೆ. ಎರಡು ಸೆಟ್ ಆಫ್ ಮಶ್ರೂಮ್, 2 ಪ್ಯಾಕ್. ರಸಮ್ ಮಾಡ್ಕೊಂಡೇವಿ. ರಸಮಿಂದ ರಿವೀಲ್ ಮಾಡಂತಿಲ್ಲ, ಇದಕ್ಕಂದ್ರೆ ಶೂಟ್ ಮಾಡಿಲ್ಲ. ಚಿಲ್ಲೀಸ್ ಹಾಕಿದ್ವಿ, ಉಳ್ಳಾಗಡ್ಡಿ ಹಾಕಿದ್ವಿ, ಕರಿಬೇವಿನ ಸೊಪ್ಪು ಹಾಕಿದ್ವಿ. ಎಲ್ಲ ಒಂದು ಸಲ ಹಾಕ್ತಿದ್ದೀನಿ ನೋಡಿ. ಗಾರ್ಲಿಕ್ ಐತಿ, ಚಿಲ್ಲಿ, ಉಳ್ಳಾಗಡ್ಡಿ ಉದ್ದಕ್ಕೆ ಹೆಚ್ಕೊಂಡಿನಿ. ಥ್ರೂಔಟ್ ಕುಕಿಂಗ್ ಸೆಷನ್ ಒಳಗೆ ನನ್ನ ಕಾಂಟ್ರಿಬ್ಯೂಷನ್ ಏನು ಅಂತಂದ್ರೆ ಕುಟ್ಟೋದು ಹಂಗ. ಪಾಪ ಫಿಸಿಕಲ್ ವರ್ಕ್ ನಾ ಮಾಡೋದು, ಸಣ್ಣ ಸಣ್ಣ ಏನದು ಅಕ್ಕಿ ಕೊಡೋದು ಅಷ್ಟ. ಕರೆಕ್ಟ್ ಮಾಡೋದು. ಬೈ ದ ವೇ ಕಮೆಂಟ್ ಹಾಕ್ರಿ. ನಾವು ಅದು ಕಪಲ್ ಲೋಗೋ ಇರ್ತಾರಲ್ಲ, ಕಪಲ್ಸ್ ಹಂಗೆ ಕಾಣಂತೀವೋ ಏನ್ ಬೇರೆ ಏನಾರ ಕಾಣಂತೀವೋ, ಅವ್ರು ನಾವ್ ಏನಾರ ಮಾಡ್ಬೇಕು ಮಸಾಲೆದಾರ. ಅಲ್ರಿ ಆಕ್ಚುಲಿ ಒಬ್ರು ಕಮೆಂಟ್ ಹಾಕಿದ್ರ ನಾವು ವಿಡಿಯೋ ಸಂಬಂಧ ಬಹಳ ಕ್ಯೂಟ್ ಆಗಿ ಆಕ್ಟ್ ಮಾಡಂತೀವಿ. ನಾವು ಕ್ಯೂಟ್ ಆಗಿ ಆಕ್ಟ್ ಮಾಡಂತೀವಿ. ನಿಮ್ ಬಗ್ಗೆ ಗೊತ್ತಿಲ್ಲ, ನಾ ಕ್ಯೂಟ್ ಅದೇನ ಅಷ್ಟ. ಅದೇ ಇನ್ನೊಂದ್ ಜಾಸ್ತಿ ನಾಟಕ ಮಾಡ್ಬೇಕು ಅವ್ರ ಇದು ಹಿಂಗ ಇರ್ಲಿ, ರಿಯಲ್. ಯಾಕಂದ್ರೆ ನಾಂಕರು ನೋಡಿದೆ ಹೆಂಗ ಊಟ ಮಾಡೋಕೆ ಖುಷಿ ಅಂಕರು ಇರಂಗ. ನಾವು ಕೆಲಸ ಒಳಗೆ ಇರ್ತೀವಲ್ಲ, ನ್ಯಾಚುರಲಿ ಖುಷಿ ಇರಂಗ ಟೈಮಿಗೆ. ನಕ್ಕು ಅಂತಂದ್ರು ಮಾಡಕ್ ಹಂಗಿಲ್ಲ. ಗ್ಯಾಸ್ ಮುಂದಿದ್ದಿನ ಮನುಷ್ಯ ಫುಲ್ ನಕ್ಕೊಂತ ಮಾಡಂತಂದ್ರ ಇಟ್ಸ್ ಟೂ ಮಚ್ ಟು ಆಸ್ಕ್ ಫಾರ್. ಈಗ ನನಗೆ ಸ್ವಲ್ಪ ಇಂಗ್ಲಿಷ್ ಹೇಳ್ತಾ ಹೌದಾ? ಮತ್ತೆ ನಾ ಏನ್ ಇಂಗ್ಲೆಂಡ್ ಬಂದಿನಿ ಅಂತ ಅನ್ಕೋಬೇಡ್ರಿ. ಹೊಂಟಾಳ ಅದ್ರ ವಿಕಾಸ್ ಖನ್ನಾ ಕಡೆ ಹೊಂಟಾಳ. ಅಲ್ಲಿ ಕರೆದ್ರೆ ಹೋಗ್ತೀನಿ. ನಿಮ್ನು ಕರ್ಕೊಂಡು ಹೋಗ್ತೀನಿ ಜೊತೆಗೆ. ಒಬ್ಳು ಹೋಗ್ಬರ್ತೀನಿ, ನೋ ಇಶ್ಯೂಸ್. ಇದೇ ರೀಸನ್ 2025 ವುಮೆನ್ ಅವ್ರಿಗೆ ಮಧ್ಯದ ಕಾಣಿಲ್ಲ. ಇದೇ ರೀಸನ್ ಈಗ ಇಂಡಿಪೆಂಡೆಂಟ್. ಈಗ ಊಟ ಆದ್ಮೇಲೆ ಮಾತಾಡ್ತಾನೆ ಅದ್ರ ಬಗ್ಗೆ. ಇಲ್ಲ ಅಂದ್ರ ಊಟ ಸಿಗಂಗಿಲ್ಲ ಅಂತ ಗೊತ್ತೈತಿ. ಬಾಯಾಗಲ್ಲ ನೀರ್ ಬರಂತ ಆಲ್ರೆಡಿ.
ಇದು ಬ್ಲಾಕ್ ಪೆಪ್ಪರ್ ಇವ್ರ ಹೊಲ್ದಾಗಿಂದ ಅಲ್ಲ ಹೌದು ನಂಗ ರ್ಯಾಂಡಮ್ ಕರ್ಕರೆ ಇಲ್ಲ ಆಕ್ಚುಲಿ ಪೆಪ್ಪರ್ ನಮ್ ತೋಟದ ಇದು ಊರಲ್ಲಿಂದ ನಮ್ಮ ಅಜ್ಜನ್ ತೋಟದ್ದು. ಇದು ಫ್ರೆಶ್ ಏನ ಗ್ರೈಂಡ್ ಮಾಡಂತಾರ ನಂಗೆ ಗೊತ್ತಿಲ್ಲ ಏನಂತಾರ ಅದಕ್ಕೆ. ಇದು ನಾರ್ಮಲ್ ಪೆಪ್ಪರ್ ಕ್ರಶ್ ಮಾಡೋದು ಇದು. ಲೈಕ್ ಮೊದ್ಲೇ ಮಿಕ್ಸಿ ಮಾಡಿ ಇಟ್ಕೊಳಕ್ ಬರಂಗಲ್ಲ ಬರ್ತೈತಿ ಬಟ್ ಇದು ಟೇಸ್ಟ್ ಇನ್ನೂ ಫ್ಯಾನ್ಸಿ. ಓ ಹಂಗ ಟೇಸ್ಟ್ ಇನ್ನೂ ಚಲೋ ಬರ್ತೈತಿ ಫ್ರೆಶ್. ಈಗ ನೀವು ಇದ ಫ್ಯಾನ್ಸಿ ಇದೆಲ್ಲ ಫ್ಯಾನ್ಸಿನ ಪೆಪ್ಪರ್ ಕ್ರಶ್ ಮಾಡೋದು. ಬಟ್ ನಾರ್ಮಲಿ ಹಿಂಗ ನಮ್ 4 ಪೆಪ್ಪರ್ ತಗೊಂಡು ಕಲ್ನಾಗ ಕುಟ್ಟಿದ್ರು ಸೇಮ ಬರ್ತೈತಿ. ಸೊ ಇರಬೇಕಂತೇನಿಲ್ಲ. ಸೊ ಈಗ ನಾವು ಮಶ್ರೂಮ್ ಹೆಚ್ಚಿಟ್ಕೊಂಡೇವ್ ಹಿಂಗ. ಈ ವಾರ ಬರೀ ಮಶ್ರೂಮ್ ಆಗೈತಲ್ಲ. ಬಾಳ್ ಮಶ್ರೂಮ್ ತಿಂದೇವಿ. ಇನ್ನೊಂದ್ ವರ್ಷ ಮಶ್ರೂಮ್ ತಿನ್ನಂಗಿಲ್ಲ ಅಷ್ಟು ತಿನ್ಬಿಟ್ಟ ಮಶ್ರೂಮ್. ಪಾರ್ಸಲ್ ತಗೊಂಬಂದು ಅಲ್ಲಿ ತಿಂದು ಫಸ್ಟ್ ಪಾಸ್ತಾದಿಂದ ಸ್ಟಾರ್ಟ್ ಆಗೈತದ ಆಕ್ಚುಲಿ. ಪಾಸ್ತಾ ಒಂದಿನ ಮಾಡೋಣ. ಪಾಸ್ತಾ ನನ್ ಫೇವ್ರೇಟ್. ನಾ ಮಾಡೋದ ಅಥವಾ ಜನರಲ್ ಏನೋ ನೀನ್ ಮಾಡ ಪಾಸ್ತಾ ತಿಂದು ಸ್ಟಾರ್ಟ್ ಮಾಡಿದ್ರೆ ನಿನ್ ಕಡೆ ಅದು ಹೋಗಿದ್ವಲ್ಲ ಮ್ಯಾಜಿಕ್ ಮಸಾಲ ಏನದು. ಹೌದೌದು. ಸೊ ಇವತ್ತ ಎಲ್ಲಾ ಅಡಿಗೆ ಆಗೈತಿ. ಈಗ ನಾವ್ ಮಾಡೋ ಅಂತ ಅಡಿಗೆ. ಸೊ ಇವತ್ತ ಕುಷ್ಕಾ ರೈಸ್ ತೋರ್ಸಿವಿ. ಆಮೇಲೆ ಇದು ಮಶ್ರೂಮ್ ಪೆಪ್ಪರ್ ಫ್ರೈ ಅದು ರೆಡಿ ಐತಿ. ಅಂಡ್ ರಸಮ್ ಅದನ್ನ ತೋರ್ಸಿಲ್ಲ ನಾವು, ಬಟ್ ರಸಮ್ ಮಾಡೇವಿ. ಗಾರ್ಲಿಕ್ ರಸಮ್. ಇದು ಫುಲ್ ಸಿಟಿ ಇಳ್ದೈತಿ. ಈ ಟೈಮಿಗೆ ನಾವು ಓಪನ್ ಮಾಡೋಣ. ನೋಡ್ರಿ ಹಿಂಗಾಗೈತಿ. ನೋಡ್ರಿ ಹಿಂಗ್ ಮಸ್ತ್ ಉದುರು ಇದ ಅಂದೆ ನಾನು. ಫುಲ್ ಉದುರು ಬರ್ತೈತಿ ಅನ್ನ. ಒಟ್ಟ ಮಿಜಿ ಆಗಂಗಿಲ್ಲ. ಫುಲ್ ಉದುರು ಆಗೈತಿ. ಈಗ 10 ಕಮೆಂಟ್ ಬರ್ತಾವ. ನೀವು ಯಾಕೆ ಹೋಟೆಲ್ ಹಾಕ್ಬಾರ್ದು? ಹಾಕೋದ್ ಮನ್ಸ್ ಐತಿ ನನಗೂ. ಅದು ಮಾಸ್ ಕ್ವಾಲಿಟಿ ಕಷ್ಟ ರೀ ಅದು. ನಾವ್ ಇವನ್ನೆಲ್ಲ ಈಗ ಎವ್ರಿ ಡೇ ಮಾಡಂಗಿಲ್ಲಲ್ಲ. ಸೊ ನಮ್ಗ ಹುರುಪ್ಲೆ ಮಾಡಿರ್ತೀವಿ. ಬಟ್ ಎವ್ರಿ ಡೇ ಅದನ್ನ ಮಾಡೋದು ಆ ಕೆಲ್ಸ ಬಾಳ ಕಷ್ಟ. ಫುಲ್ ಸ್ಟೋವ್ ಎದುರಿಗೆ ನಿಂತ ಫುಲ್ 10 ತಾಸ್ ಕೆಲಸ ಮಾಡ್ತಾರ ಹೋಟೆಲ್ ಬಿಸ್ನೆಸ್ ಇದ್ದವ್ರು. ಸೆಲ್ಯೂಟ್. ಕುಷ್ಕಾ ರೆಡಿ ಐತಿ. ಅಂಡ್ ಮಶ್ರೂಮ್ ಪೆಪ್ಪರ್ ಫ್ರೈನು ರೆಡಿ ಐತಿ. ಟೇಸ್ಟ್ ಮಾಡಿ ಹೇಳ್ಬಿಡಿಲ್ಲ. ನಿಮ್ದಿದ ನೀವು ಟೇಸ್ಟ್ ಮಾಡಿ ಹೇಳ್ಬೇಕ. ಬರೀ ರೈಸ್ ನೋಡೋದು. ನೈಸ್. ಯಾವ ಹೋಟೆಲ್ ಆರ್ಡರ್ ಮಾಡಿದ್ದೆ? ನಿಮಗೇನ್ ಅನ್ಸಾತಿ? ಚಲೋ ಆಗಿತ್ತು, ಮಸ್ತ್ ಆಗಿತ್ತು. ವಿತ್ ಮಶ್ರೂಮ್ ತಿನ್ನೋದಾಯ್ತು. ಬಾರಿ ಆಗಿತ್ತು ಕರೆ. ರಸಮ್ ಇದು ಕಾಂಬಿನೇಷನ್ ಫಸ್ಟ್ ಟೈಮ್ ನಾ ತಿಂದಿದ್ದೆ. ರಸಮ್ ಹಾಕೋರಿ ಇನ್ನೂ ಮಸ್ತ್ ಆಗೈತಿ. ರಸಮ್ ಆಕ್ಚುಲಿ ಎಲ್ಲದಕ್ಕೂ ಬೆಸ್ಟ್ ಆಗಿದೆ ರಸಮ್. ಅಮ್ಮ ಹೆಂಗಾಜು? ಬಹಳ ಚಲೋ ಅದು. ಇಂತ ಮಳೆಗಾಲದಾಗ ಇಂತ ಒಳ್ಳೆ ರಸಮ್ ಇದ್ರೆ ಊಟ ಮಾಡಿದ್ದೆ ಗೊತ್ತಾಗ್ತಿಲ್ಲ ಮಗ. ಸೊ ಹೆಂಗ ಅನ್ಸಾತಿದ್ದೆ? ಇದೇ ತರ ದಿನ ಮುಂಜಾನೆ ನಾ ರೆಡಿ ಮಾಡ್ಬಿಡಿ. ನಾ ಬಂದು ಪೇಕ್ ಮಾಡಿ ಆರಾಮ್ ತಿಂದು ಆರಾಮ ಬಂದ ದಿನ ಬೆಸ್ಟ್ ಗೊತ್ತ. ಮಸ್ತ್ ಊಟ. ಇದ ನಂಗೆ ಹೊರಗೆ ತಿನ್ನಕ ಮಲ್ಲ ಸೇರಂಗಲ್ಲ ಗೊತ್ತೈತಿ. ಇಂಥ ಊಟ ಮನೆಯಾಗ ಸಿಕ್ಕರಂಕರು ದಿನ ಅದು ನಾ ಹೊರಗೆ ತಿನ್ನಂಗಲ್ಲ ಲೈಫ್ ಲಾಂಗ್. ಆದ್ರೆ ನಾನು ಎವ್ರಿ ಡೇ ನನಗೆ ಮಾಡಕ್ ಶಕ್ತಿ ಇರ್ಬೇಕಲ್ಲ. ಒಂದಿನ ಆರಾಮ ಇರಂಗಿಲ್ಲ, ಒಂದಿನ ಏನೋ ತ್ರಾಸ. ಯಾವಾಗಾರ ಒಮ್ಮೆ ನಡಿದೈತಿ. ಲೈಕ್ ಅವಾಗ ಹೊರಗಿನ ತಿನ್ನೋದು ಮಾಡ್ಕಂಗಲ್ಲ. ಇನ್ನೊಂದು ಆಲ್ಟರ್ನೇಟಿವ್ ಆಪ್ಷನ್ ಐತಿ. ಬೇಡ ಬಟ್ ಮೇಜರ್ಲಿಪ್ಪ ನಾ ಮಾಡಿದ್ದೆಲ್ಲ ಅಡಿಗೆ ಪ್ರೀತಿಯಿಂದ ಊಟ ಮಾಡ್ತಾರೆ ಇವ್ರ. ಅದ ಖುಷಿ ನನಗ. ಇಂತವ ನಿಮ್ಗ ಫುಡ್ ಐ ಮೀನ್ ರೆಸಿಪೀಸ್ ಇರೋ ವ್ಲಾಗ್ ಬೇಕಂತಂದ್ರ, ಕುಕಿಂಗ್ ವ್ಲಾಗ್ ಬೇಕಂತಂದ್ರ ಕಮೆಂಟ್ ಮಾಡ್ರಿ, ಮಾಡೋಣಂತ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಮಾಡ್ರು. ಬರೀ ಎಲ್ಲಾರು ನೋಡ್ರಿ. ಯಾರು ಸಬ್ಸ್ಕ್ರೈಬ್ ಮಾಡುವಲ್ರಿ. ಒಂದ್ ಹುಡುಗಿನ ಇದ್ರ ಸಂಬಂಧ ತಂದಿನ ನನ್ನ ಅಕೌಂಟ್ ಯಾರು ಫಾಲೋ ಮಾಡ ಅಂತಿಲ್ಲ. ಏನ್ ಹಿಂಗ್ ಮಾಡಿದ್ರ ಹೆಂಗ? ಹಿಂಗ್ ಸಪೋರ್ಟ ಇಲ್ಲ ಅಂತಂದ್ರ ಫುಲ್ ಹುಬ್ಬಳ್ಳಿ ಸುತ್ತಾಡಿಸಿ ಇಲ್ಲಿ ಕರ್ಕೊಂಡ್ ಬಂದ್ವಿ. ಆಲ್ಮೋಸ್ಟ್ ಫುಲ್ ಹುಬ್ಬಳ್ಳಿ ಅಡ್ಡಿದ್ವಿ. ಅಲ್ಲಿಂತ ನೋಡಿದ್ ಹಿಂಗ್ ಬಂದು ಇಲ್ಲಿ ಬಂದ್ವಿ. ಫೈನಲಿ ಅಲ್ಲೇ ನಮ್ಮ ಮನೆ ಕಡೆ ಬಂದ್ವಿ. ನೆಂತಿಲ್ಲ ನಮಗೇನ್ ಲಕ್ಸುರಿ ಬೇಡ, ಬರೀ ರೋಡ್ ಸೈಡ್ ತಿನ್ನಿಸ್ ಅಂತಂದ. ಅದ್ ಹೆಂಗ ರೀಲ್ ಬಾಳ ಮಜಾ ಬರತ್ತ ಕೇಳಕ್. ಅದೇ ಒಂದ್ ಬುಟ್ಟ ಸಂಬಂಧ ಇಷ್ಟ ಅಡ್ಡಾಡ್ಸಿದ್ಯಲ್ಲ ನೀವು. ಐತೆ ನಂದು ಬರೋದ್ ಟೈಮ್. ನಮ್ ಪ್ರಾಬ್ಲಮ್ ಹುಡುಗರು ಅಂದ್ರೆ ಸಿಂಪಲ್ ಇರ್ತೀವಲ್ಲ, ಅದ ನಮ್ ಪ್ರಾಬ್ಲಮ್. ತಿನ್ನುವ ನೀವು ವಿಡಿಯೋ ಅಂಕರ್ ನಂಗೆ ಗೊತ್ತಾತ್ ಮಾಡಂಗಿಲ್ಲ. ತಿನ್ನೋದು ಇದ್ರಾಗ ಮಾಡಂಗಿಲ್ಲ. ಇಷ್ಟೆಲ್ಲ ಹುಡುಕಿ ಮಾಡಿ ಒಳ್ಳೆ ಮೂರ್ ಬುಟ್ಟ ಒಂದರ ಕೊಡೋದು ಈ ಸೈಡ್ ತಿನ್ನ ಈಶ್ವರ್. ನೀನು ಅಡ್ಡಾಡಿದ್ದ ನಂಗೆ ಗೊತ್ತೈತಿ, ನೀವು ಕೇಳ್ತೀರಿ. ಇಲ್ಲ ಇವೆಲ್ಲ ಡೈಲಾಗ್ ಬೇಡ ನಂಗೀಗ. ಎರಡು ನಮ್ಗ ಒಂದ್ ನಿಮ್ಗ